ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಹತ್ತಿ ಹೊಲದಲ್ಲಿ ಗೊಬ್ಬರನ ಬಿತ್ತಾ ಇದ್ದೀವಿ. ಹೇಗೆ ಬಿತ್ತಬೇಕು, ಎಷ್ಟು ಹಾಕಬೇಕು ಮತ್ತು ಎಷ್ಟು ದಿನದ ಬೆಳೆ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ನಾವು ಇವತ್ತು ಅಂದರೆ 1.5 ತಿಂಗಳಾಯಿತು, 45 ದಿನಗಳಿಂದ ಯಾವುದೇ ರೀತಿಯ ಮಳೆ ಬಂದಿರಲಿಲ್ಲ. ಈ ಸಲ ಎಲ್ ನಿನೋ ಪ್ರಭಾವದಿಂದ ಮಳೆ ಕಡಿಮೆ ಇದೆ ಎಂದು ಹೇಳಿದ್ದಾರೆ. ಅದಕ್ಕಾಗಿ ನಾವು 45 ದಿನದವರೆಗೆ ಯಾವುದೇ ಮಳೆ ಅಥವಾ ನೀರು ಹಾಯಿಸುವ ಸಾಧ್ಯತೆ ಇಲ್ಲದಿರುವುದರಿಂದ ಗೊಬ್ಬರ ಹಾಕುವುದನ್ನು ತಡ ಮಾಡಿದೆವು. ಮತ್ತು ಹಳ್ಳಿಯಲ್ಲಿ ಗೊಬ್ಬರವನ್ನು ಹೇಗೆ ಹಾಕುತ್ತಾರೆ? ಈ ಎತ್ತುಗಳಿಗೆ ಸಾಮಾನ್ಯವಾಗಿ ಹಾಕಬೇಕಂದ್ರೆ ಇಬ್ಬರು ಮುಂದೆ ಎಡಿ ಕುಂಟೆಯನ್ನು ಹೊಡೆಯುತ್ತಾರೆ, ಹಿಂದಗಡೆ ಬುಕ್ಕ ಎಂದು ಕರೆಯುತ್ತಾರೆ. ಅದು ಗೊಬ್ಬರವನ್ನು ಹಾಕುವ ಪರಿಕರ. ಅದನ್ನು ಹಿಂದೆ ಕಟ್ಟಿ ಇಬ್ಬರು ಉಡಿಯನ್ನು ಹಾಕಿಕೊಂಡು, ಅಂದರೆ 2 ಪ್ಲಾಸ್ಟಿಕ್ ಚೀಲಗಳನ್ನು ಮೈಗೆ ಧರಿಸಿ ಅದರೊಳಗೆ ಗೊಬ್ಬರವನ್ನು ಹಾಕಿಕೊಂಡು ಬಿತ್ತುತ್ತಾ ಹೋಗುತ್ತಾರೆ. ಹೀಗೆ ಹಾಕುವುದರಿಂದ ಹತ್ತಿ ಹೊಲದಲ್ಲಿ ಗೊಬ್ಬರ ಸಮೀಪ ಬೀಳುತ್ತದೆ ಮತ್ತು ಒಳ್ಳೆಯ ಬೆಳವಣಿಗೆ ಮತ್ತು ಒಳ್ಳೆಯ ಇಳುವರಿಗೆ ಸಹಾಯಕವಾಗುತ್ತದೆ. ಒಂದಿಷ್ಟು ಕೆಲವರು ಏನು ಮಾಡುತ್ತಾರೆ ಎಂದರೆ ಈ ಗೊಬ್ಬರವನ್ನು ಎಸೆಯುತ್ತಾರೆ. ಅದು 10-15 ಸೆಂಟಿಮೀಟರ್ ದೂರ ಬಿದ್ದು ಗಾಳಿಯಲ್ಲಿ ಆವಿಯಾಗಿ ಹೊಲಕ್ಕೆ ತೆಗೆದುಕೊಳ್ಳದೆ ಮುಂದೆ ತುಂಬ ತೊಂದರೆ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದರೆ ಇದು ಹಾಗಲ್ಲ. ತುಂಬ ಹತ್ತಿರವೂ ಅಲ್ಲದೆ ದೂರವೂ ಅಲ್ಲದೆ ನಿರಂತರವಾಗಿ ಮಣ್ಣಿನಲ್ಲಿ ಸೇರಿ ಒಳ್ಳೆಯ ಇಳುವರಿಗೆ ಅನುಕೂಲವಾಗುತ್ತದೆ. ಮತ್ತು ಏನಪ್ಪ ಅಂತಂದರೆ ಇವತ್ತು ನಾವು ಯಾವ ಗೊಬ್ಬರವನ್ನು ಹಾಕಿದ್ದೇವೆ ಅಂದರೆ ಹಳ್ಳಿಯಲ್ಲಿ ಸರಿಸುಮಾರು ಎಕರೆಗೆ 2ರಿಂದ 2.5 ಚೀಲವನ್ನು ನಾವು ಒಟ್ಟು ನಮ್ಮ ಭೂಮಿ 2.5 ಎಕರೆ ಇತ್ತು. ಇವತ್ತು ಗೊಬ್ಬರ ಬಿತ್ತಂಥದ್ದು. ಅದಕ್ಕೆ ಒಂದು ಯೂರಿಯಾ, ಒಂದು DAP, ಅರ್ಧ ಚೀಲ 20-20-0. ಯೂರಿಯಾ ಅಂದರೆ ಸಾರಜನಕ ಇರುತ್ತೆ, DAP ಅಂದರೆ ರಂಜಕ. ಈ ಎರಡನ್ನು ಸೇರಿಸಿ ಜೊತೆಗೆ 0-0 ಅಲ್ಲಿ ಎಲ್ಲವನ್ನು ಒಳಗೊಂಡಿರುತ್ತದೆ. ಆ ಉದ್ದೇಶದಿಂದ ಇವತ್ತು ಹಾಕಿದೆವು. ಮತ್ತು ಈ ಹತ್ತಿ ಬೆಳೆಯಲ್ಲಿ ಎಷ್ಟು ದಿನಕ್ಕೆ ಹಾಕಬೇಕಾಗಿತ್ತು ಮತ್ತು ಯಾಕೆ ಹಾಕಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ಹೇಳ್ತೀನಿ. ನಿಜವಾಗಿಯೂ ಒಳ್ಳೆ ಮಳೆ ಅಥವಾ ನೀರಿನ ಅನುಕೂಲ ಇದ್ದರೆ ಕೇವಲ 30 ದಿನದಲ್ಲಿ ಮೊದಲ ಗೊಬ್ಬರವನ್ನು ಹಾಕಬೇಕು. ಆದರೆ ನಮ್ಮ ಕಡೆ ಮಳೆ 40-45 ದಿನವಾದರೂ ಕೂಡ ಸುರಿಯದೇ ಇರುವುದರಿಂದ ನಾವು ಮಳೆ ಬರೆಯುವ ತನಕ ಕಾದು ಮಳೆ ಬಂದ ಹಸಿಗೆ, ಅಂದರೆ ಈಗ ಮೇಲೆ ಬರುತ್ತೋ ಇಲ್ಲವೋ ಅನ್ನೋ ಗೊತ್ತಿಲ್ಲ, ಮುಂದೆ ಗೊಬ್ಬರ ತೆಗೆದುಕೊಳ್ಳಬೇಕಲ್ಲವೇ, ಅದಕ್ಕೆಂದು ಈ ಹಸಿಯಲ್ಲಿ ತುಂಬ ತೇವಾಂಶದಲ್ಲಿಯೇ ಗೊಬ್ಬರವನ್ನು ಬಿತ್ತುತ್ತಿದ್ದೇವೆ. ಎಷ್ಟು ಚೀಲ ಹಾಕ್ತೀವಿ ಅಂತಂದರೆ ನಾವು 2.5 ಎಕರೆಗೆ ಕನಿಷ್ಠ 7 ಚೀಲವನ್ನು ಕಲಿಸಿದ್ದೇವೆ. 2 ಯೂರಿಯಾ, 2 DAP, ಒಂದು 17-17 ಮತ್ತೊಂದು 0-13. ಮತ್ತು ಮುಂಜಾನೆ ಹೇಗೆ ಸಿದ್ಧತೆ ಮಾಡಿಕೊಂಡ್ವಿ ಅಂದರೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ಹಾಸಿಕೊಂಡು ಅದರಲ್ಲಿ ಎಲ್ಲವನ್ನು ಒಟ್ಟಿಗೆ ಸುರಿಯುತ್ತೇವೆ. ಸುರಿದ ನಂತರ ಅದನ್ನು 1 ಅಥವಾ 2 ಬಾರಿ ಮತ್ತೆ ಮಿಶ್ರಣ ಮಾಡಿ ಚೀಲಗಳಲ್ಲಿ ತುಂಬಿ ಹೊಲದಲ್ಲಿ ಬದುವುಗಳಿಗೆ ಇಡುತ್ತೇವೆ. ಹೀಗೆ ಇಟ್ಟ ಉಪಯೋಗ ಏನಂತಂದರೆ ನಾವು ಸೀದಾ ಹಾಕಿಕೊಂಡು ಒಮ್ಮೆಲೆ ಅದನ್ನು ಬಿತ್ತಬಹುದು. ಒಂದು ವೇಳೆ ಅಲ್ಲೇ ಹೋಗಿ ಎಲ್ಲ ಗೊಬ್ಬರವನ್ನು ಹಾಕದೇ ಇದ್ದರೆ ಎಲ್ಲ ಗೊಬ್ಬರವನ್ನು ಬೇರೆ ಬೇರೆ ಬಿತ್ತಲಂತೂ ಸಾಧ್ಯವಿಲ್ಲ, ಬೇರೆ ಬೇರೆಯಾಗಿ ಹೋಗುತ್ತದೆ. ಅದಕ್ಕೋಸ್ಕರ ನಾವು ಗೊಬ್ಬರವನ್ನು ಮೊದಲೇ ಮುಂಜಾನೆ ನಮ್ಮ ಮಕ್ಕಳೊಂದಿಗೆ ಸೇರಿಕೊಂಡು ಮಿಶ್ರಣ ಮಾಡಿಟ್ಟುಕೊಳ್ಳುತ್ತೇವೆ. ನಂತರದಲ್ಲಿ ಟ್ರ್ಯಾಕ್ಟರ್ ಅಥವಾ ಎತ್ತಿನ ಬಂಡಿಯ ಮೂಲಕ ಹೊಲಗಳಿಗೆ ತೆಗೆದುಕೊಂಡು ಹೋಗಿ ನಂತರದಲ್ಲಿ ಅದನ್ನು ಅಲ್ಲಿ ಇರಿಸಿ ಬಿತ್ತಲು ಪ್ರಾರಂಭಿಸುತ್ತೇವೆ.